ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಪಾರ್ಟಿ ಕೇಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಪಾರ್ಟಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಕಿಡಿಕಾರಿದ ವಿಪಕ್ಷ ನಾಯಕ ಆರ್ ಅಶೋಕ್. ಜೈಲಿನ 2-3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಟವರ್ ಸಿಗಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಜೈಲಿನ ಒಳಗೆ ಹೇಗೆ ಟವರ್ ಸಿಗುತ್ತೆ ಅಂತ ಹೇಳಿ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜೈಲಿಗೆ ಗಾಂಜಾ ಹೋಗುತ್ತೆ, ಬರ್ತ್ಡೇಯ ಪಾರ್ಟಿಯನ್ನ ಮಾಡ್ತಾರೆ. ನಗರದ ಪರಪ್ಪನ ಅಗ್ರಹಾರ ಜೈಲು ಹೋಟೆಲ್ ರೀತಿಯಾಗಿ ಹೋಗಿದೆ. ಈಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ಅಂತೇಳಿ ನೀವೇ ನೋಡ್ಕೊಳ್ಳಿ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೈಲಿನಲ್ಲಿ ಕೈದಿಗಳು ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡ್ಕೊಂಡಿದ್ರು, ಕೇಕ್ ತಂದ್ಬಿಟ್ಟು. ಈಗ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ನೋಡ್ಕೊಳ್ಳಿ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೈಲಲ್ಲಿ ಕೈದಿಗಳು ಭರ್ಜರಿಯಾಗಿ ಕೇಕ್ ಅನ್ನ ಕಟ್ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಹಾಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದಕ್ಕೆ ಅವರಿಗೆ ಫೋನ್ ಹೇಗ್ ಬಂತು? ಜೈಲಿನ ಒಳಗೆ ನೆಟ್ವರ್ಕ್ ಹೇಗ್ ಸಿಗುತ್ತೆ? ಜೈಲಿನ ಹೊರಗಡೆ ನೋಡಿದ್ರೆ ಜನಗಳು ನೆಟ್ವರ್ಕ್ ಸಿಗಲ್ಲ ಅಂತ ಹೇಳಿ ಹೇಳ್ತಾರೆ. ಆದ್ರೆ ನೆಟ್ವರ್ಕ್ ಹೇಗ್ ಸಿಕ್ತು ಅಂತ ಹೇಳಿ ವಾಗ್ವಾದವನ್ನ ನಡೆಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಹಣ ಕೊಟ್ಟರೆ ಮಾತ್ರ ಪೋಸ್ಟಿಂಗ್, ಹಣ ಕೊಟ್ಟಿಲ್ಲ ಅಂದ್ರೆ ಪೊಲೀಸರಿಗೆ ಪೋಸ್ಟಿಂಗ್ ಇಲ್ಲ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪವನ್ನ ಮಾಡಿದ್ದಾರೆ. ಮೊನ್ನೆ 230 ಅಧಿಕಾರಿಗಳು ವರ್ಗಾವಣೆ ಆಗಿದ್ದಾರೆ. ಯಾವ ಪೊಲೀಸ್ ಅಧಿಕಾರಿಯೂ ಫೀಲ್ಡ್ ನಲ್ಲಿ ಇಲ್ಲ. ಶಾಸಕರು ಸಚಿವರ ಮನೆಯ ಮುಂದೆ ನಿಂತಿದ್ದಾರೆ, ಪೋಸ್ಟಿಂಗ್ ಆಗಿ ಅವರ ಮನೆ ಮುಂದೆ ನಿಂತಿದ್ದಾರೆ. ಸರ್ಕಾರ ಪೂರ್ತಿ ಹಣ ಲೂಟಿ ಹೊಡೆಯಲು ನಿಂತಿದೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕರು ಸಚಿವರ ಮನೆ ಮುಂದೆ ನಿಂತಿದ್ದಾರೆ. ಯಾವ ಪೋಸ್ಟ್ ಬೇಕು ಅಂತ ಹೇಳಿದ್ರು ಕೂಡ ಸಚಿವರ ಮನೆಗೆ ಹೋಗ್ಬೇಕು, ಶಾಸಕರ ಮನೆಗೆ ಹೋಗ್ಬೇಕು, ಪೋಸ್ಟಿಂಗ್ ಆಗಿ ಅವರ ಮನೆ ಮುಂದೆ ಕಾಯ್ಕೊಂಡು ನಿಂತಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.